ಅದು 6 ದಶಕಗಳ ಹಿಂದೆ ಆರಂಭಗೊಂಡ ಯೋಜನೆ. 1964ರಲ್ಲಿ ಆರಂಭವಾದ ಯೋಜನೆ ಇಂದಿಗೂ ಮುಕ್ತಾಯವಾಗಿಲ್ಲ. ಸರ್ಕಾರಗಳು ಬದಲಾದವು, ಅಧಿಕಾರಿಗಳು ಬದಲಾದರು, ಆದರೆ ಯೋಜನೆ ಬಾಧಿತ ಸಂತ್ರಸ್ತರು ಬದುಕ ಮಾತ್ರ ಬದಲಾಗಲೇ ಇಲ್ಲ. ಹೀಗಾಗಿ ಬೃಹತ್ ಹೋರಾಟಕ್ಕೆ ಆ ಜನ ಮುಂದಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜನಪದ ಕಲಾ ತಂಡಗಳಿಂದ ಬೃಹತ್ ಪ್ರತಿಭಟನಾ ಪಾದಯಾತ್ರೆ. ಎತ್ತ ನೋಡಿದರೂ ಜನ, ಕಾವಿದಾರಿಗಳು, ರಾಜಕೀಯ ಗಣ್ಯರು, ವೇದಿಕೆ ಮೇಲೆ ಸರ್ಕಾರ ವಿರುದ್ಧ ಗರ್ಜನೆ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆಯಲ್ಲಿ. ಬಾಗಲಕೋಟೆ ಜನ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಮನೆ ಮಠ ಆಸ್ತಿ ಪಾಸ್ತಿ ತ್ಯಾಗ ಮಾಡಿದ್ರು. ಆದ್ರೆ ಇಂದಿಗೂ ಭೂಮಿ ಕಳೆದುಕೊಂಡವರ ಸಮಸ್ಯೆ ಈಡೇರಿಲ್ಲ. ಇತ್ತ 3ನೆಯ ಹಂತದ ಕೃಷ್ಣ ಮೇಲ್ದಂಡೆ ಯೋಜನೆ ಪೂರ್ಣವಾಗಿಲ್ಲ. ಇದರಿಂದ ಸಂತ್ರಸ್ತ ರೈತರು ಮುಳುಗಡೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರೊಟೆಸ್ಟ್ ಮಾಡಿದ್ದಾರೆ. ನಾನು ಉತ್ತರ ಕರ್ನಾಟಕದ ಸ್ವಾಭಿಮಾನ ವೇದಿಕೆ ಪರವಾಗಿ ಇವರಿಗೆ ನಾನು ಬೆಂಬಲ ಸೂಚಿಸಿದೆ. ಇದು ಪಕ್ಷಾತೀತವಾದಂಥ ಹೋರಾಟ. ಇದು ಒಟ್ಟಾರೆ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತ ತ್ವರಿತಗತಿಯಲ್ಲಿ ಕಾರ್ಯರೂಪಕ್ಕೆ ಬರಬೇಕು. ಪಕ್ಷಾತೀತ, ಜಾತ್ಯತೀತ ಯಾವುದೇ ಹೋರಾಟಗಳಿಗೆ ಸರಿಯಾದ ಸೂಕ್ತ ಫಲ ಸಿಗಬೇಕು. ನಾವು ಯಾವಾಗಲೂ ರೈತರ ಪರ, ತುಳಿತಕ್ಕೆ ಒಳಗಾದವರ ಪರ ಇರುತ್ತೇವೆ ಅಂತ ರೈತರಿಗೆ ಮಠಾಧೀಶರು ಸಾಥ್ ಕೊಟ್ರು. ಇವತ್ತು ಭಾರತ ದೇಶದಲ್ಲಿ ಪ್ರಜೆಗಳಿಗಾಗಿ ಸರ್ಕಾರವನ್ನು ಎಲ್ಲ ರೀತಿಯಿಂದನೂ ಮಾಡ್ತಾರೆ. ವಿಶೇಷವಾಗಿ ಇದು ಧರ್ಮಾತೀತ, ಪಕ್ಷಾತೀತ, ಜಾತ್ಯತೀತವಾಗಿ ನಡೀತಕ್ಕಂಥ ಯಾವುದೇ ಹೋರಾಟ ಆಗಿರ್ಬೋದು, ವಕ್ಫ್ ಆಗಿರ್ಬೋದು, ರೈತರದಾಗಿರ್ಬೋದು, ಮತ್ತು ಯಾವುದೇ ಸಂಘ ಸಂಸ್ಥೆಗಳಿಗೆ ಏನಾದರೂ ತೊಂದರೆ ಆದಂಥ ಮಠಾಧೀಶರಾಗಲಿ ಎಲ್ಲರೂ ಸಹಕಾರ ಬೆಂಬಲ ಕೊಡ್ತಾರೆ. ಎಲ್ಲರೂ ಜನರ ಜೊತೆ ನಾವು ಯಾವಾಗಲೂ ಇದ್ದೀವಿ, ಸದಾ ಸಿದ್ಧ. ಸರ್ಕಾರ ಇನ್ನಾದರೂ ಕಣ್ಬಿಡುತ್ತಾ ಅಂತ ಕಾದು ನೋಡಬೇಕಷ್ಟೇ. ಸಿದ್ದು ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅದು 6 ದಶಕಗಳ ಹಿಂದೆ ಆರಂಭಗೊಂಡ ಯೋಜನೆ. 1964ರಲ್ಲಿ ಆರಂಭವಾದ ಯೋಜನೆ ಇಂದಿಗೂ ಮುಕ್ತಾಯವಾಗಿಲ್ಲ. ಸರ್ಕಾರಗಳು ಬದಲಾದವು, ಅಧಿಕಾರಿಗಳು ಬದಲಾದರು, ಆದರೆ ಯೋಜನೆ ಬಾಧಿತ ಸಂತ್ರಸ್ತರು ಬದುಕ ಮಾತ್ರ ಬದಲಾಗಲೇ ಇಲ್ಲ. ಹೀಗಾಗಿ ಬೃಹತ್ ಹೋರಾಟಕ್ಕೆ ಆ ಜನ ಮುಂದಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜನಪದ ಕಲಾ ತಂಡಗಳಿಂದ ಬೃಹತ್ ಪ್ರತಿಭಟನಾ ಪಾದಯಾತ್ರೆ. ಎತ್ತ ನೋಡಿದರೂ ಜನ, ಕಾವಿದಾರಿಗಳು, ರಾಜಕೀಯ ಗಣ್ಯರು, ವೇದಿಕೆ ಮೇಲೆ ಸರ್ಕಾರ ವಿರುದ್ಧ ಗರ್ಜನೆ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆಯಲ್ಲಿ. ಬಾಗಲಕೋಟೆ ಜನ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಮನೆ ಮಠ ಆಸ್ತಿ ಪಾಸ್ತಿ ತ್ಯಾಗ ಮಾಡಿದ್ರು. ಆದ್ರೆ ಇಂದಿಗೂ ಭೂಮಿ ಕಳೆದುಕೊಂಡವರ ಸಮಸ್ಯೆ ಈಡೇರಿಲ್ಲ. ಇತ್ತ 3ನೆಯ ಹಂತದ ಕೃಷ್ಣ ಮೇಲ್ದಂಡೆ ಯೋಜನೆ ಪೂರ್ಣವಾಗಿಲ್ಲ. ಇದರಿಂದ ಸಂತ್ರಸ್ತ ರೈತರು ಮುಳುಗಡೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರೊಟೆಸ್ಟ್ ಮಾಡಿದ್ದಾರೆ. ನಾನು ಉತ್ತರ ಕರ್ನಾಟಕದ ಸ್ವಾಭಿಮಾನ ವೇದಿಕೆ ಪರವಾಗಿ ಇವರಿಗೆ ನಾನು ಬೆಂಬಲ ಸೂಚಿಸಿದೆ. ಇದು ಪಕ್ಷಾತೀತವಾದಂಥ ಹೋರಾಟ. ಇದು ಒಟ್ಟಾರೆ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತ ತ್ವರಿತಗತಿಯಲ್ಲಿ ಕಾರ್ಯರೂಪಕ್ಕೆ ಬರಬೇಕು. ಪಕ್ಷಾತೀತ, ಜಾತ್ಯತೀತ ಯಾವುದೇ ಹೋರಾಟಗಳಿಗೆ ಸರಿಯಾದ ಸೂಕ್ತ ಫಲ ಸಿಗಬೇಕು. ನಾವು ಯಾವಾಗಲೂ ರೈತರ ಪರ, ತುಳಿತಕ್ಕೆ ಒಳಗಾದವರ ಪರ ಇರುತ್ತೇವೆ ಅಂತ ರೈತರಿಗೆ ಮಠಾಧೀಶರು ಸಾಥ್ ಕೊಟ್ರು. ಇವತ್ತು ಭಾರತ ದೇಶದಲ್ಲಿ ಪ್ರಜೆಗಳಿಗಾಗಿ ಸರ್ಕಾರವನ್ನು ಎಲ್ಲ ರೀತಿಯಿಂದನೂ ಮಾಡ್ತಾರೆ. ವಿಶೇಷವಾಗಿ ಇದು ಧರ್ಮಾತೀತ, ಪಕ್ಷಾತೀತ, ಜಾತ್ಯತೀತವಾಗಿ ನಡೀತಕ್ಕಂಥ ಯಾವುದೇ ಹೋರಾಟ ಆಗಿರ್ಬೋದು, ವಕ್ಫ್ ಆಗಿರ್ಬೋದು, ರೈತರದಾಗಿರ್ಬೋದು, ಮತ್ತು ಯಾವುದೇ ಸಂಘ ಸಂಸ್ಥೆಗಳಿಗೆ ಏನಾದರೂ ತೊಂದರೆ ಆದಂಥ ಮಠಾಧೀಶರಾಗಲಿ ಎಲ್ಲರೂ ಸಹಕಾರ ಬೆಂಬಲ ಕೊಡ್ತಾರೆ. ಎಲ್ಲರೂ ಜನರ ಜೊತೆ ನಾವು ಯಾವಾಗಲೂ ಇದ್ದೀವಿ, ಸದಾ ಸಿದ್ಧ. ಸರ್ಕಾರ ಇನ್ನಾದರೂ ಕಣ್ಬಿಡುತ್ತಾ ಅಂತ ಕಾದು ನೋಡಬೇಕಷ್ಟೇ.
ಸಿದ್ದು ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅದು 6 ದಶಕಗಳ ಹಿಂದೆ ಆರಂಭಗೊಂಡ ಯೋಜನೆ. 1964ರಲ್ಲಿ ಆರಂಭವಾದ ಯೋಜನೆ ಇಂದಿಗೂ ಮುಕ್ತಾಯವಾಗಿಲ್ಲ. ಸರ್ಕಾರಗಳು ಬದಲಾದವು, ಅಧಿಕಾರಿಗಳು ಬದಲಾದ್ರು, ಆದರೆ ಯೋಜನೆ ಬಾಧಿತ ಸಂತ್ರಸ್ತರು ಬದುಕು ಮಾತ್ರ ಬದಲಾಗಲೇ ಇಲ್ಲ. ಹೀಗಾಗಿ ಬೃಹತ್ ಹೋರಾಟಕ್ಕೆ ಆ ಜನ ಮುಂದಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜನಪದ ಕಲಾ ತಂಡಗಳಿಂದ ಬೃಹತ್ ಪ್ರತಿಭಟನಾ ಪಾದಯಾತ್ರೆ. ಎತ್ತ ನೋಡಿದರೂ ಜನ, ಕಾವಿದಾರಿಗಳು, ರಾಜಕೀಯ ಗಣ್ಯರು, ವೇದಿಕೆ ಮೇಲೆ ಸರ್ಕಾರ ವಿರುದ್ಧ ಗರ್ಜನೆ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆಯಲ್ಲಿ. ಬಾಗಲಕೋಟೆ ಜನ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಮನೆ ಮಠ, ಆಸ್ತಿಪಾಸ್ತಿ ತ್ಯಾಗ ಮಾಡಿದ್ರು. ಆದ್ರೆ ಇಂದಿಗೂ ಭೂಮಿ ಕಳೆದುಕೊಂಡವರ ಸಮಸ್ಯೆ ಈಡೇರಿಲ್ಲ. ಇತ್ತ 3ನೆಯ ಹಂತದ ಕೃಷ್ಣ ಮೇಲ್ದಂಡೆ ಯೋಜನೆ ಪೂರ್ಣವಾಗಿಲ್ಲ. ಇದರಿಂದ ಸಂತ್ರಸ್ತ ರೈತರು ಮುಳುಗಡೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರೊಟೆಸ್ಟ್ ಮಾಡಿದ್ದಾರೆ. ನಾನು ಉತ್ತರ ಕರ್ನಾಟಕದ ಸ್ವಾಭಿಮಾನ ವೇದಿಕೆ ಪರವಾಗಿ ಇವರಿಗೆ ನಾನು ಬೆಂಬಲ ಸೂಚಿಸಿದೆ. ಇದು ಪಕ್ಷಾತೀತವಾದಂಥ ಹೋರಾಟ. ಇದು ಒಟ್ಟಾರೆ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತ ತ್ವರಿತಗತಿಯಲ್ಲಿ ಕಾರ್ಯರೂಪಕ್ಕೆ ಬರಬೇಕು. ಪಕ್ಷಾತೀತ, ಜಾತ್ಯತೀತ ಯಾವುದೇ ಹೋರಾಟಗಳಿಗೆ ಸರಿಯಾದ ಸೂಕ್ತ ಫಲ ಸಿಗಬೇಕು. ನಾವು ಯಾವಾಗಲೂ ರೈತರ ಪರ, ತುಳಿತಕ್ಕೆ ಒಳಗಾದವರ ಪರ ಇರುತ್ತೇವೆ ಅಂತ ರೈತರಿಗೆ ಮಠಾಧೀಶರು ಸಾಥ್ ಕೊಟ್ರು. ಇವತ್ತು ಭಾರತ ದೇಶದಲ್ಲಿ ಪ್ರಜೆಗಳಿಗಾಗಿ ಸರ್ಕಾರವನ್ನು ಎಲ್ಲ ರೀತಿಯಿಂದನೂ ಮಾಡ್ತಾರೆ. ವಿಶೇಷವಾಗಿ ಇದು ಧರ್ಮಾತೀತ, ಪಕ್ಷಾತೀತ, ಜಾತ್ಯತೀತವಾಗಿ ನಡೀತಕ್ಕಂಥ ಯಾವುದೇ ಹೋರಾಟ ಆಗಿರ್ಬೋದು, ವಕ್ಫ್ ಆಗಿರ್ಬೋದು, ರೈತರದಾಗಿರ್ಬೋದು, ಮತ್ತು ಯಾವುದೇ ಸಂಘ ಸಂಸ್ಥೆಗಳಿಗೆ ಏನಾದರೂ ತೊಂದರೆ ಆದಂಥ ಮಠಾಧೀಶರಾಗಲಿ ಎಲ್ಲರೂ ಸಹಕಾರ ಬೆಂಬಲ ಕೊಡ್ತಾರೆ. ಎಲ್ಲರೂ ಜನರ ಜೊತೆ ನಾವು ಯಾವಾಗಲೂ ಇದ್ದೀವಿ, ಸದಾ ಸಿದ್ಧ. ಸರ್ಕಾರ ಇನ್ನಾದರೂ ಕಂಡುಬಿಡುತ್ತಾ ಅಂತ ಕಾದು ನೋಡಬೇಕಷ್ಟೇ. ಸಿದ್ದು ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅದು 6 ದಶಕಗಳ ಹಿಂದೆ ಆರಂಭಗೊಂಡ ಯೋಜನೆ. 1964ರಲ್ಲಿ ಆರಂಭವಾದ ಯೋಜನೆ ಇಂದಿಗೂ ಮುಕ್ತಾಯವಾಗಿಲ್ಲ. ಸರ್ಕಾರಗಳು ಬದಲಾದವು, ಅಧಿಕಾರಿಗಳು ಬದಲಾದ್ರು, ಆದರೆ ಯೋಜನೆ ಬಾಧಿತ ಸಂತ್ರಸ್ತರು ಬದುಕು ಮಾತ್ರ ಬದಲಾಗಲೇ ಇಲ್ಲ. ಹೀಗಾಗಿ ಬೃಹತ್ ಹೋರಾಟಕ್ಕೆ ಆ ಜನ ಮುಂದಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜನಪದ ಕಲಾ ತಂಡಗಳಿಂದ ಬೃಹತ್ ಪ್ರತಿಭಟನಾ ಪಾದಯಾತ್ರೆ. ಎತ್ತ ನೋಡಿದರೂ ಜನ, ಕಾವಿದಾರಿಗಳು, ರಾಜಕೀಯ ಗಣ್ಯರು, ವೇದಿಕೆ ಮೇಲೆ ಸರ್ಕಾರ ವಿರುದ್ಧ ಗರ್ಜನೆ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆಯಲ್ಲಿ. ಬಾಗಲಕೋಟೆ ಜನ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಮನೆ ಮಠ, ಆಸ್ತಿಪಾಸ್ತಿ ತ್ಯಾಗ ಮಾಡಿದ್ರು. ಆದ್ರೆ ಇಂದಿಗೂ ಭೂಮಿ ಕಳೆದುಕೊಂಡವರ ಸಮಸ್ಯೆ ಈಡೇರಿಲ್ಲ. ಇತ್ತ 3ನೆಯ ಹಂತದ ಕೃಷ್ಣ ಮೇಲ್ದಂಡೆ ಯೋಜನೆ ಪೂರ್ಣವಾಗಿಲ್ಲ. ಇದರಿಂದ ಸಂತ್ರಸ್ತ ರೈತರು ಮುಳುಗಡೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರೊಟೆಸ್ಟ್ ಮಾಡಿದ್ದಾರೆ. ನಾನು ಉತ್ತರ ಕರ್ನಾಟಕದ ಸ್ವಾಭಿಮಾನ ವೇದಿಕೆ ಪರವಾಗಿ ಇವರಿಗೆ ನಾನು ಬೆಂಬಲ ಸೂಚಿಸಿದೆ. ಇದು ಪಕ್ಷಾತೀತವಾದಂಥ ಹೋರಾಟ. ಇದು ಒಟ್ಟಾರೆ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತ ತ್ವರಿತಗತಿಯಲ್ಲಿ ಕಾರ್ಯರೂಪಕ್ಕೆ ಬರಬೇಕು. ಪಕ್ಷಾತೀತ, ಜಾತ್ಯತೀತ ಯಾವುದೇ ಹೋರಾಟಗಳಿಗೆ ಸರಿಯಾದ ಸೂಕ್ತ ಫಲ ಸಿಗಬೇಕು. ನಾವು ಯಾವಾಗಲೂ ರೈತರ ಪರ, ತುಳಿತಕ್ಕೆ ಒಳಗಾದವರ ಪರ ಇರುತ್ತೇವೆ ಅಂತ ರೈತರಿಗೆ ಮಠಾಧೀಶರು ಸಾಥ್ ಕೊಟ್ರು. ಇವತ್ತು ಭಾರತ ದೇಶದಲ್ಲಿ
ಗಳಿಗಾಗಿ ಸರ್ಕಾರವನ್ನು ಎಲ್ಲ ರೀತಿಯಿಂದನೂ ಮಾಡ್ತಾರೆ. ವಿಶೇಷವಾಗಿ ಇದು ಧರ್ಮಾತೀತ, ಪಕ್ಷಾತೀತ, ಜಾತ್ಯತೀತವಾಗಿ ನಡೀತಕ್ಕಂಥ ಯಾವುದೇ ಹೋರಾಟ ಆಗಿರ್ಬೋದು, ವಕ್ಫ್ ಆಗಿರ್ಬೋದು, ರೈತರದಾಗಿರ್ಬೋದು, ಮತ್ತು ಯಾವುದೇ ಸಂಘ ಸಂಸ್ಥೆಗಳಿಗೆ ಏನಾದರೂ ತೊಂದರೆ ಆದಂಥ ಮಠಾಧೀಶರಾಗಲಿ ಎಲ್ಲರೂ ಸಹಕಾರ ಬೆಂಬಲ ಕೊಡ್ತಾರೆ. ಎಲ್ಲರೂ ಜನರ ಜೊತೆ ನಾವು ಯಾವಾಗಲೂ ಇದ್ದೀವಿ, ಸದಾ ಸಿದ್ಧ. ಸರ್ಕಾರ ಇನ್ನಾದರೂ ಕಣ್ಬಿಡುತ್ತಾ ಅಂತ ಕಾದು ನೋಡಬೇಕಷ್ಟೇ. ಸಿದ್ದು ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.